ಏನ್ ಮಾಡಾತಾಳ ಏನ ಪಾರಕ್ಕ ಹೊರಗ ಕಾಣ ಅಂತಿಲ್ಲ. ಏನ್ ಒಳಗ್ ಕೆಲ್ಸ ಮಾಡಾತಾಳ ಏನ. ಪಾಪ ಕಿವಿ ಕರಿತೇನಿ. ಆಮೇಲೆ ನಮ್ಮ ಕಿವಿನು ಕರಿತೇನಿ ಪಾತಿಗುನು. ಪಾಪ ಅದು ಏನಾರ ಹಬ್ಬ ಗಿಬ್ಬ ಮಾಡಿತಂದ್ರ ಹೊಟ್ಟೆ ಬಿಟ್ಟು ತಿನ್ನಂಗಿಲ್ಲ ನಮ್ಗ. ಪಾಪ ಕಿವಿನು ಕರಿತೇನಿ ಬಂದ ಉಣ್ತಾರಂತ. ಪರಕ್ಕ, ಏ ಪರಕ್ಕ, ಏನ್ ಮಾಡಾತಿ? ಬಾ ಹೊರಗ. ಅಯ್ಯವ್ವ ಲಕ್ಷ್ಮಕ್ಕ, ಏನಯ್ಯವ್ವ ಈ ಕಡೆ ಬಂದ್ಬಿಟ್ಟಿಯಲ್ಲ. ಬಾರಯ್ಯವ್ವ ಬಾ. ಇದು ಚಾರ ಕುಡಿ ಬಾ. ಏ ತಾಯಿ, ಏನ್ ಚಾಗಿ ಏನ್ ಬೇಡ ಯವ್ವ ನನಗ. ಇದು ಸ್ವಲ್ಪ ಕೆಲ್ಸ ಇತ್ತ, ಅದಕ್ಕ ಬಂದಿದ್ನಿ ನಿನ್ ಕಡೆಗೆ. ಮತ್ ನಿನ್ ಕರೆದ ಪಾತಾವುಗುನು ಕರ್ಯಾಕ್ ಹೋಗ್ಬೇಕು ನಾನು. ಏನಿಲ್ಲ, ಮನ್ಯಾಗ ನನ್ ಮಗಳು ಬಂದಾಳಲ್ಲ, ಹಿಂಗಾಗಿ ಬಂದಿದ್ ಬಿರಿಯಾನಿ ಅದು ಮಾಡ್ತಾ ಅಂತೇನೆ. ಮತ್ ನೀವು ಪಾಪ ಏನಾರ ಮನ್ಯಾಗ ಮಾಡಿದ್ನಂದ್ರೆ ಬಿಟ್ಟು ತಿನ್ನಂಗಿಲ್ಲ. ಮತ್ತ ಬರ್ರಿವ ಊಟಕ್. ಮತ್ತ ಅಲ್ಲೇ ಇದು ರಾತ್ರಿ ಊಟ ಒಂದ್ 8 ಗಂಟೆ ಮಟ ಅಂದ ಆಗ್ಬಿಡ್ತೈತೆ ಅಡಿಗೆ. ಉಂಡ ಬೇಕಿದ್ರ ಐತಾಗ ಬರಂತ. ಅಯ್ಯವ್ವ ಅದೆಲ್ಲ ಎದಕ್ ಬೇಕ? ಏನ್ ನಾವ್ ಕೊಟ್ಟೇವ ಅಂತೇಳಿ ನೀನು ಕೊಡಬೇಕ ಏನ? ಬ್ಯಾಡ್ ಬಿಡಯ್ಯವ್ವ. ಪಾಪ ಹುಡ್ಗಿ ಬಂದ ಅಂತ ಮಾಡ ಅಂತಿದ್ವಿ. ಇರ್ಲಿ ಹೋಗ, ನೀವ ಉಣ್ ಹೋಗ್ರಿ, ಮತ್ತ ನಾವೆಲ್ಲ ಎದಕ್ಕ? ಅಯ್ಯ ಹಂಗಂದ್ರೆ ಹೆಂಗ ಯವ್ವ? ಗೆಳತರಂದ್ರೆ ಏನ್ ಇಷ್ಟ ಏನ? ನಾವು ಹೆಂಗ ನಿಮ್ ಮನ್ಯಾಗ ಬಂದ್ ತಿಂದಿರ್ತೀವಿ ಏನಾರ ಮಾಡಿದಾಗ. ಹಂಗ ನೀವು ಬಂದಂದ್ರೆ ಏನ್ ಇದನ್ನಿಲ್ಲವ. ಜಾಸ್ತಿನ ಮಾಡ್ಸಂತೇನಿ. ಮತ್ತೆ ಎಲ್ಲಾರ್ಗಿ ಆಗಂಗ ಇದ್ಬಿಟ್ಟು ತಿನ್ನಾಕ್ ನಮಗೂ ಮನ್ಸ್ ಒಪ್ಪಂಗಿಲ್ಲಲ್ಲವ. ಹಿಂಗಾಗಿ ಕರ್ಯಾಕ್ ಬಂದ ನೋಡ ನಿನಗ. ನಮ್ಮ ಪಾತಾವಾಗ ಪಾಪ ಆಕಿನೂ ಹಬ್ಬ ಗಿಬ್ಬ ಮಾಡಿದ್ನಂದ್ರ ಮನಿಗ್ ಮದ್ವಿ ತಂದು ಕೊಡ್ತಾಳ, ಇಲ್ಲ ತನ್ನ ಮನಿಗಾರ ಕರೆದು ಊಟ ಮಾಡ್ಸಿರ್ತಾಳ. ಹಿಂಗಾಗಿ ಎಲ್ಲಾರ್ಗು ಸೇರೆ ಮಾಡ್ಸಾತೇನ್ ತಗೋ. ಬಂದ್ ಬಿಡ್ರಿ ಮತ್ತೆ 7 ಗಂಟೆ ಅಂದ್ರ ಬಂದ್ ಬಿಡ್ರಿ. ಒಂದ್ ಸ್ವಲ್ಪ ಕುಂತ ಮಾತಾಡಿ ಆಮೇಲೆ ಬೇಕಿದ್ರ ಉಣ್ಣಾಕ್ ಬರ್ತೈತಿ. ಹೌದನ? ಆಯ್ತ್ ಬಿಡವಾ, ಹೇಳಿದ್ರೆ ಕೇಳಂಗಿಲ್ಲ ಬಿಡಂಗಿಲ್ಲ ನೀನು. ಬರ್ತೇನ್ ತಗೋ. ಬಾ ಅಂದ್ರೆ ಕುಂತಾರ ಕುಂದ್ರೆ ಚಾರ ಕುಡಿಯಂತೆ ಅಂತ. ಇಲ್ ತಗೊಲೆಪ್ಪ, ಮತ್ತೆ ಹೋಗ್ತೇನೆ. ಪಾತ ಒಂದು ಕರೆದ ಹೋಗ್ತೇನೆ. ಮನ್ಯಾಗ ಒಂದಿಟ್ಟು ಏನೈತಿ ಏನಿಲ್ಲ ನೋಡ್ಕೊಂಡ ಇದನ್ ಮಾಡ್ಕೊಂತಿರ್ತಾ ಬಿಡು. ಮತ್ ನನ್ ಮಗಳಿಗೆ ಹೇಳ್ ಬಂದೇನಿ, ಒಂದಿಟ್ಟು ಏನಾರ ಸೋಸೋದು ಅದು ಮಾಡೋದು ಮಾಡಿ ಕೊಡವ ಅಂತೇಳಿ. ಮುಂದೆ ಮಾಡ್ಕೊಡ್ತೇನೆ ಅಂತ ಇಬ್ರು ಅಲ್ಲೇ ಅಡಿಗೆ ಕೊಲ್ಯಾಗ ಕುಂತಿದ್ರೆ ಅಂದ್ರು ಹೋಗ್ತೇನೆ. ಮತ್ತ ಮನ್ಯಾಗ ಏನೈತೆ ನೋಡ್ತೇನೆ. ಹೌದನ? ಆಯ್ತು ತಗೋರವ ಹಂಗಿದ್ರ. ಬರ್ತೇನೆ ತಗೋ ಲಕ್ಷ್ಮಕ್ಕ. ನಾನು 7 ಗಂಟೆ ಮಟ್ಟ ರೊಟ್ಟಿ ಮಾಡಾತಿದ್ನಿ, ಮಾಡಿಟ್ಟ ಬರ್ತೀನಂತ. ಆಯ್ತು ತಗೋರವ ಹಂಗಿದ್ರ. ಪತವಾ, ಏ ಪತವಾ, ಏನ್ ಮಾಡಾತಿಯೇ? ಕೌನ? ಓ ಲಕ್ಷ್ಮಣ್ ಅಕ್ಕ. ಅಯ್ಯೋ, ಆವ್ ಲಕ್ಷ್ಮಣ್ ಅಕ್ಕ, ಆವ್. ಏನ್ ಈ ಕಡೆಗೆ ಬಂದ್ಬಿಟ್ಟಿರಿ? ಬರ್ರಿ ಲಕ್ಷ್ಮಣ್ ಅಕ್ಕ, ಚಾಗೆ ಕುಡಿ ಬರ್ರಿ. ಅಯ್ಯವ್ವ ನೀನು ಕನ್ನಡನು ಅಂದ್ರು ಪಾಪ ನಮ್ ಕರ್ನಾಟಕದಾಗ ಇದ್ದ ಇಷ್ಟರ ಕನ್ನಡ ಮಾತಾಡಕ್ ಪ್ರಯತ್ನಾರ ಮಾಡ್ತಿಯಲ್ಲ ಯವ್ವ, ಖುಷಿ ಆಗ್ತೈತಿ ನಿನ್ ಕನ್ನಡ ಕೇಳಾಕ. ನನ್ಗೆ ಚಾಗಿ ಏನ್ ಬೇಡವ, ನಾನು ಅರ್ಜೆಂಟ್ನಾಗ ಬಂದೀನಿ. ಇದು ಮತ್ತೆ ನಮ್ಮ ಹುಡುಗಿ ಬಂದ ಅಂತ ಬಿರಿಯಾನಿ ಅದು ಮಾಡ್ಸಾತಿನ. ಮತ್ತೆ ಅದಕ್ಕ ಬಾ ಮತ್ತ ನೀನು ಅಲ್ಲೇ ಕುಂತ್ ಉಣ್ಣೋಣಂತ. ಪಾರಕಗುನು ಹೇಳ್ ಬಂದೀನಿ, ಆಕಿನೂ ಬರ್ತೇನಂತಂದ. 7 ಗಂಟೆ ಸುಮಾರು ಬಂದ್ಬಿಡ್ರಿ, ಅಲ್ಲೇ ಊಟ ಮಾಡೋಣಂತ. ಹಾ राइट क्या लक्ष्मण दो का रंग लेगे माँ क्या होता बेटी को खिलाओ. ಅಯ್ಯವ್ವ ಇರ್ಲಿ ಬಾರವ್ವ. ಯಾಕ ನೀನ್ ಹಬ್ದಾಗದು ನಮಗ್ ಕರೆದಿರ್ತೀಯಲ್ಲ, ಹಿಂಗ ನಾವು ಹಿಂಗ ಅಂದಿರ್ತೇವೇನು ರಂದೆ ಪಂದೆ ಅನ್ಕೊಂತ. ಬಾ ಇರ್ಲಿ ಬಾ. ಮತ್ತ ಅಕಿನೂ ಬರ್ತೀನಿ ಅಂತಂದಾಳ. ಹಿಂಗ ಬರ್ಬೇಕಲ್ಲ, ಅಕ್ಕಿ ಕರ್ಕೊಂಡ್ ಬರ್ತೀನಿ ನೋಡು. ಬರ್ರಿ ಮತ್ತಿಬ್ರು. ಹೇಗೆ ಲಕ್ಷ್ಮಕ್ಕ, ಬರ್ತೇವ್. ಆಯ್ತು ತಗೋರವ ಹಂಗಿದ್ರ ಹೋಗ್ತೇನೆ ನಾನು. ಮನ್ಯಾಗ ಒಂದಿಟ್ಟು ಕೆಲ್ಸ ಏನೇನಾಗೈತಿ ನೋಡ್ತೇನಿ. ಹೋಗ್ ಬರ್ತೀನಿ ತಗೋ. ಮತ್ ಬರ್ರಿ ಮತ್ತೆ. ಆಯ್ತು ತಗೋ ಲಕ್ಷ್ಮಕ್ಕ, ಬರ್ತೀವಿ. ಇದೊಂದಿಟ್ಟು ಹಾಲು ಬಿಸಿ ಬಿಟ್ಟೇನಿ, ಹಾಲು ಬಿಸಿ ಆಗ್ಲಿ. ಬಿಸಿಲೊಂದ್ ಚಾಲು ಆತಲ್ಲ ಯವ್ವ, ಇನ್ನ ಹಗಲೆಲ್ಲ ಬಿಸಿ ಮಾಡ್ಕೊತಿರ್ಬೇಕು ನೋಡಿ. ಜಾಸ್ತಿ ಬಿಸಿ ಮಾಡ್ಲಿಲ್ಲ ಅಂದ್ ದಿನಕ್ಕಂದ್ 2-3 ಸರ್ತಿ ಬಿಸಿ ಆಗ್ಲಿಲ್ಲ ಅಂದ್ರ ಹಾಲು ಮುಂಜಾನೆ ಮಟ್ಟ ಕೆಟ್ಟ ಹೋಗ್ತಾವ ನೋಡು. ಅಯ್ಯೋ ಅಲ್ಲಿ ಹಂಗ ಇಲ್ಲಿ ದಿನಕ್ಕೊಂದ್ 2 ಸರ್ತಿ ಕಾಯಿಸ್ಲಿಲ್ಲ ಅಂದ್ರ ಒಡದ ಹೋಗ್ತಾವ ನೋಡು. ಚಿಕನ್ಗೆ ಒಂದಿಟ್ಟು ಮಸಾಲೆ ಅದು ಹಾಕ್ತೀನಿ. ಮಸಾಲೆ ಹಾಕಿ ತೆಗೆದಿಟ್ನಪ್ಪ ಅಂತಂದ್ರ ಚಲೋ. ಇದು ಮಸಾಲೆ ಎಲ್ಲ ಹಾಕೊಂಡ್ರ ಮಸ್ತ್ ರುಚಿ ಆಗ್ತಾವ ಚಿಕನ್. ಅದಕ್ಕ ಇದಕ್ ಮೊದ್ಲ ಒಂದಿಟ್ಟು ರಾತ್ರಿನ ಮಾಡ್ತೇವಂದ್ರ ಮಧ್ಯಾಹ್ನ ಹಂಗನ ಒಂದಿಟ್ಟು ಮಸಾಲೆ ಅದ್ ಹಾಕಿ ಕಲಿಸಿ ಇಟ್ಬಿಡ್ಬೇಕು ನೋಡಿ. ಫ್ರಿಜ್ ಒಳಗ ಇಟ್ರ ಅಂತೂ ಇನ್ನ ಮಸ್ತ್. ಮಾತಾಡ್ಕೊಂತ ಮಸಾಲಿನೂ ಹಾಕ್ಬಿಟ್ನಿ. ವಾಸನೆ ಅಂತೂ ಮಸ್ತ್ ಬರಾಕತೈತಿ ನೋಡಲ್ಲ. ಹ್ಞೂ ಬರೀ ಇನ್ನ ಎಣ್ಣೆನ್ ಫ್ರೈ ಮಾಡಿಲ್ಲವ, ಇಷ್ಟ ಮಸ್ತ್ ವಾಸನೆ ಬರಾತೈತಿ. ಇನ್ನು ಫ್ರೈ ಮಾಡಿದ್ರೆ ಇನ್ನ ಹೆಂಗಾಗಿರ್ಬಾರ್ದಂತ. ಮ್ಯಾಲೆ ಕೊತ್ತಂಬರಿ ಅದು ಉದುರ್ಸಿ ಅಲ್ಲ, ಮಸ್ತ್ ಅಂದ್ರ ಮಸ್ತ್ ವಾಸನೆ ಬರಾತೈತಿ ನೋಡಿ. ಮತ್ ಮಸಾಲೆ ನೆಕ್ಕಿ ನೋಡಕ್ ಹೇಳಿದ್ದಲ್ಲ, ಉಪ್ಪು ಹುಳಿ ಎಲ್ಲಾ ಮಸ್ತ್ ಖಾರ ಕರೆಕ್ಟ್ ಆಗೈತಿ ನೋಡೆಲ್ಲ. ಮ್ಯಾಲೆ ಕೊತ್ತಂಬರಿ ಒಂದಿಷ್ಟು ಉದುರಿಸ್ತೇವಲ್ಲ, ಬಾಳ ಅಂದ್ರ ಬಾಳ ರುಚಿ ಆಗ್ತೈತಿ. ಆಮೇಲೆ ಇನ್ನೇನ ಫ್ರೈ ಮಾಡ್ತೇವಪ್ಪ ಅಂತಂದ್ರ ಬಿಳಿ ಎಳ್ಳು ಒಂದಿಟ್ಟು ಹಾಕಿ ಕಲಿಸಿ ಫ್ರೈ ಮಾಡ್ಬಿಟ್ರಂತೂ ಮಸ್ತ್ ಆಗತ್ ನೋಡಿ. ಸೇಮ್ ಹೋಟೆಲ್ನಾಗಿಂದ, ಇನ್ನ ಹೋಟೆಲ್ನಾಗಿಂದನು ಇಷ್ಟು ರುಚಿ ಆಗಿರಂಗಿಲ್ಲ, ಹಂಗತಿ ಆಗ್ತಾವ. ಇಂತ ಸೈಡಿಗೆ ಇಟ್ಟ ಬಿರಿಯಾನಿ ಒಂದ್ ಮಾಡ್ತೀನಿ. ಈಗ ಬಿರಿಯಾನಿ ಒಂದ್ ಆತಪ್ಪ ಅನ್ನಂದ್ರ
ದೊಡ್ಡ ಕೆಲಸ ಆದಂಗ ನೋಡ. ಆಮೇಲೆ ಉಣ್ಣವಾಗ ಬೇಕಿದ್ರ ಬಿಸಿ ಬಿಸಿ ಉರ್ದು ಕೊಟ್ರ ನಡೀತೈತಿ. ಅಷ್ಟೆಲ್ಲ ಬಿಸಿ ಬಿಸಿ ಉರ್ದು ಕೊಡ್ತೀವಿ ಒಮ್ಮಿಗ್ಲೆ ಹಾಕಿ ಇಟ್ಬಿಡ, ಆಮೇಲೆ ಬೇಕಿದ್ರೆ ತಿನ್ನಾಕ್ ಬರ್ತೈತಿ ಎಲ್ಲಾರು. ಅದ ಹಂಗ ಮಾಡ್ತೀನಿ. ಆಹಾ, ಏನ್ ವೈನಿ ಇದೆ ವಾಸನಿಗೆ ಹೊಟ್ಟಿ ತುಂಬಾಕತ್ತೈವ. ನನ್ಗ ಎದ್ದು ಹೋಗ್ತೀನಿ ನಾ ಇಲ್ಲಿಂದ. ಮತ್ ನನಗ್ ರಾತ್ರಿ ತಿನ್ನಕ್ ಆಗಂಗಿಲ್ಲ ನೋಡ. ಹೌದಯ್ಯವ, ಹಂಗ ಆಗ್ತೈತಿ. ನೀ ಹಿಂಗ ಕುಂತಿ ಹಿಂಗ ಅಂತಿ, ನಾನ್ ತರ್ತಿ ಯಾವಾಗ್ ಮಾಡಿದ್ರುನು ಮಾಡ್ತೇನಲ್ಲ, ವಾಸನಿ ತಗೊಂಡ್ ತಗೊಂಡ ಹೊಟ್ಟಿ ತುಂಬಿಟ್ಟಿರ್ತೈತಿ. ರಾತ್ರಿ ಉಣ್ಣಾಕ ಕುಂದಿರ್ತೇನಲ್ಲ, ನನಗ್ ಉಣ್ಣಾಕ ಮನ್ಸಾಗಂಗಿಲ್ಲ ನೋಡುವ. ಅವತ್ತ ನೀ ಏನಾರ ಅನ್ನ ಮತ್ ಮರನೇ ದಿನ ಉಂಡಿರ್ತೇನೆ ನೋಡ್. ನನ್ ಕರೆ ಹೇಳ್ಬೇಕಂದ್ರ ಅದ ನಿಂತ್ ಮಾಡ್ತೇವಲ್ಲ ನಾವು ಮುಂದೆ, ಅದನ್ನ ನೋಡಿ ನೋಡಿ ವಾಸನಿ ತಗೊಂಡ್ ಏನಾಗ್ಬಿಡ್ತೈತಂದ್ರ ಅದು ಉಣ್ಣಾಕ್ ಮನಸ್ಸಾಗಂಗಿಲ್ಲ. ಅದು ವಾಸನಿನ ಹೊಟ್ಟಿ ತುಂಬ್ದಂಗ ಆಗ್ಬಿಟ್ಟಿರ್ತೈತಿ. ಮರನೇ ದಿನಾನು ನೋಡ್ ನಾವ್ ಹೊಟ್ಟಿ ತುಂಬಾ ಉಣ್ಣೋದಂದ್ರ. ಹಾ, ಅದಕ್ಕ ಇಂಥವ್ ಏನಾದ್ರು ಸ್ಪೆಷಲ್ ಇದ್ರೆ ನಾ ಮುಂದ್ ಕುಂದ್ರಾಕ ಹೋಗೋದಿಲ್ವ. ಆರಾಮ್ ರಾತ್ರಿ ಒಂದ್ ತುತ್ ಜಾಸ್ತಿನ ಹೋಗ್ಲಿ ಅಂತೇಳಿ ಹೊರಗ್ ಹೋಗ್ಬಿಟ್ಟತ್ತೇನೆ ಈ ಸರ್ತಿ. ಮತ್ ನೀನು ಪಾಪ ಒಬ್ಬಾಕಿ ಆಗಿಯಲ್ಲ, ಹಿಂಗಾಗಿ ಮಾತ್ ಹಚ್ಕೊಂಡ್ ಕುಂತಿದ್ ನೋಡು. ಏನು ವಾಸನಿ ಓಣಿ ಎಲ್ಲಾ ಗಬ್ಬ ಎದ್ದಿರ್ತೈತಿ ನೋಡು ವೈನಿ. ಈಗ ಏನ್ ಗೊತ್ತಾಗ್ತೈತಿ ಈಕಿ ಮನ್ಯಾಗ ನಡೆ ಬಿರಿಯಾನಿನ ಮಾಡಾತಾರಿನಂತೆ. ಅದ್ರಾಗು ನಾ ಬಂದಿದ್ದೊಂದ್ ಗೊತ್ತಾಗೈತೆ. ಇನ್ ಅವ್ರ ವೈನಿ ಬಂದ ಅಂತೇಳಿ, ಇನ್ ಅವ್ರ ನಾದ್ನಿ ಬಂದ ಅಂತೇಳಿ ಬಿರಿಯಾನಿ ಮಾಡಾತಾಳ ನೋಡ ಅವ್ರ ವೈನಿ ಅಂತೇಳಿ ಎಲ್ಲಾರು ಅನ್ಕೊಂತಿರ್ತಾರ. ಯವ್ವ ಯವ್ವ, ಏನ್ರಿ ಇದು ಅಲ್ಲಿಂದ ಬರಾಕತ್ತೆ ನಮ್ ಬಾಜು ಓಣಿಯಿಂದ ಅತ್ತಾಗ. ಏನಯ್ಯವ ನಿಮ್ ಮನಿ ಕಡೆಗೆ ಏನ್ ಮಾಡ ಅಂತೀರಿ? ನಿಮ್ ಮನ್ಯಾಗ ಅಂತ ಪರಿ ವಾಸನೆ ಬರ ಅಂತೈತಲ್ಲ ಅಂತ ಆ ಕಮಲವ್ ಕೇಳಾಕತ್ತಾಳ ನೋಡ. ಭಾರಿ ವಾಸನೆ ಬರಾತೈತ್ ಬಿಡುವ. ಮತ್ತೆ ಈ ವಾಸನೆ ಹೆಂಗ್ ಬರಾತೈತಿ, ಬಿರಿಯಾನಿ ಹೆಂಗಾಗಿರ್ತೈತೆ ಅನ್ನೋ ದೇವ್ರಿಗೆ ಕೇಳಾಕ ಹೋಗ್ಬೇಡಬ್ಬಿದೆ. ಬಿರಿಯಾನಿ ಅಂತ ಪ್ರತಿ ಸರ್ತಿ ಮಾಡ್ದಾಗ ತಿಂದಿರ್ತೇವಲ್ಲ, ಮಸ್ತ್ ಅಂದ್ರ ಮಸ್ತ್ ಆಗಿರ್ತೈತ್ ಬಿಡ. ಅಲ್ಲಿ ಬಾಜು ಓಣಿಯಿಂದನೂ ಸತಿ ಕೇಳಾತಾರ. ಅಂದ್ರ ಸಂಧಿ ಐತಲ್ಲ, ಸಂಧಿಯಿಂದ ಎಷ್ಟೊತ್ತ ಇಲ್ಲಿಂದ ಎಡವಿ ಬಿದ್ರೆ ಆಯ್ತ ಅವ್ರದ. ಹಿಂಗಾಗಿ ಅಲ್ಲಿ ಅವ್ರು ಕೇಳಾತಾರ ನೋಡ್ದ. ಇಲ್ಲಿನೂ ಮ್ಯಾಲ ಓಣಿಯಿಂದನೂ ಸ್ಮೆಲ್ ಬರಾಕತ್ತೈತ್ವ. ನಾವು ಗೊತ್ತಾತ್ ಬಿಡು ಪಕ್ಕ ನಮ್ಮ ಮನೆಯಿಂದ ಬಿಡಿದು ವಾಸನೆ ಅಂತೇಳಿ. ಬಾರಿ ವಾಸನೆ ಬಂದೈತ. ಇದೇನ ಚಿಕನ್ ಮಸಾಲೆ ಹಾಕಿಟ್ಟಿಯಲ್ಲ, ಕರ್ಬೇವ್ ಹಾಕ್ಬಿಟ್ಟಿಯಲ್ಲ ಈ ಸರ್ತಿ, ಏನಿದೆ? ಹೌದ್ ಬಿಡ್ರಿ ಅಪ್ಪಿ, ಈ ಬಿರಿಯಾನಿನ ಹಂಗ ಎಲ್ಲಾ ವಾಸನಿ ಹಂಗ ಎಬ್ಬಿಸ್ಬಿಡ್ತೈತಿ ಇದು. ಇದು ಪ್ರತಿ ಸರ್ತಿನೂ ಹಾಕ್ತಿದ್ನಿರಿ ಕರ್ಬೇವ. ಅದ್ರ ಪ್ರತಿ ಸರ್ತಿ ಏನ್ ಮಾಡ್ತಿದ್ದೆ ಅಂದ್ರ ಉರಿಯೋ ಟೈಮಿಗೆ, ಅಂದ್ರೆ ಚಿಕನ್ ಉರಿಯೋ ಟೈಮಿಗೆ ಕಲಿಸಿ ಮಾಡ್ತಿದ್ವಿ. ಈ ಸರ್ತಿ ಒಂದ್ ಸ್ವಲ್ಪ ಫಸ್ಟಿಗೆನ ಹಾಕಿದ್ದೀನಿ. ಅಂದ್ರೆ ಅದ್ರದೊಂದ್ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೀರ್ಕೊಂಡಂದ್ರ ಚಲೋ ಫ್ಲೇವರ್ ಬರ್ತೈತಿ ಅಂತ ಹೇಳಿ. ಹೌದನ? ನಾನು ಪಾತಕ್ಕಿಗೆ ಆಮೇಲೆ ಗಿರ್ಜಾಕ್ ಪಾರಕ್ಕಿಗೆ ಕರೆದ್ ಬಂದೀನಿ. ಮತ್ ಅವರು ಬರ್ತೇನಂತಂದಾರ. 7 ಗಂಟೆಗ್ ಬಾ ಅಂತಂದೇನೆ. ಹಂಗ ನಾವ್ ಕುಂತ ಉಣ್ಣ ಮಟ 8 ಗಂಟೆ ಆಗೇ ಬಿಡ್ತೈತಿ. ಅವಾಗ ಹೇಳಿದ್ನವ್ರಿಗೆ. ಆಮೇಲೆ ಆ ಮುದುಕಿ ಕರದ್ಲವ, ಮುದುಕವ್ವ ಅಕ್ಕಿ ಕರದ್ಲೆ ಬಾ ಅಂತ ಕರದ್ ಮಾತಾಡ್ಸ್ಕೊಂಡ್ ಕುಂತ್ಲ. ಟೈಮ್ ಆಗಿದ್ದ ಗೊತ್ತಾಗಿಲ್ಲ. ಇನ್ನೇನ್ 7 ಗಂಟೆ ಆತ ಬರ್ತಾರ ಏನ. ಪಟ ನೀ ಇದು ಕಬಾಬ್ ಒಂದ್ ಮಾಡ್ಬಿಡ್ತೀಯ ನೋಡುವ. ಇದು ಆತ ಇಲ್ಲ? ಆತ್ರಿ ಅತ್ತಿ, ಇದು ಆತ. ಇದನ್ ಕೆಳಗ್ ಇಳಿವಿ, ಪಟ್ ಕಬಾಬ್ ಒಂದ್ ಫ್ರೈ ಮಾಡ್ಬಿಡ್ತೀನಿ. ಅದೆಷ್ಟೊತ್ ಆಗಂಗಿಲ್ಲ ಬಿಡ್ರಿ, ಬಾಳತ್ತೇನ್ ಆಗಂಗಿಲ್ಲ, ಪಟ್ ಆಗ್ತೈತಿ. ಆಯ್ತು ತಗೋರವ, ಹಂಗಿದ್ರ ಮಾಡ್ನೀನ. ನಾವು ಹೋಗಿ ಬಂದಿತ್ ಮುಂದಿನ ಕೊಲಕ್ ಕುಂದಿರ್ತೇನೆ. ಆಯ್ತು ತಗೋರಿ ಅತ್ತಿ. ಮೈನಿ ಹಿಂಗಿದ್ರ ಇಲ್ಲಿ ಜಾಗ ಸಾಲಂಗಿಲ್ಲ, ನಾನು ಹೋಗಿ ಒಂದ್ ಸ್ವಲ್ಪ ಅಲ್ಲೇ ಅವನ್ ಕಡೆಗೆ ಕುಂದಿರ್ತೇನೆ ತಗೋ. ಆಯ್ತು ತಗೋರವ, ಹೋಗಂಗಿದ್ರ ಆಯ್ತು. ಇದೇನ ಬಾಳತ್ತೇನಾಗಿಲ್ಲ. ಮತ್ ಪಾಪ ಎಲ್ಲಾ ಇಲ್ಲಿ ಅರ್ಬಿದ್ದನು ಎಲ್ಲಾ ಕ್ಲೀನ್ ಮಾಡಿದ್ವಿ. ಹೋಗ್ ಕುಂದ್ರ ಹೋಗ, ಆತಂದ್ರ ನಾ ಕರಿತೇನಂತ. ನೋಡ್ಕೊಂತ ಕಬಾಬನು ಎಲ್ಲಾ ಆಗ್ಬಿಟ್ಟು. ಬಾಳ್ಗಿ ಏನ್ ದೊಡ್ಡದಿತ್ತಂದ್ರ ಬಿಡ, ಎಣ್ಣಿ ಜಾಸ್ತಿ ಹಾಕಿ ಒಂದ್ 2 ಸರ್ತಿನಾಗ ಆಗ್ಬಿಡ್ತೈತಿ. ಈ ಬಾಳ್ಗಿಗಳು ಸಣ್ಣ ಇದ್ವಂದ್ರ ಬಾಳ ಕೈ ಹಿಡಿತೈತಿ ನೋಡ್. ಜೋರಿ ಒಲಿ ಮಾಡಿ ಇದನ್ ಮಾಡಿದ್ನಿ ಪಟ್. ಎಷ್ಟ್ ಲಘು ಅದು ನೋಡ್. ಒಂದ್ 2-3 ಸರ್ತಿದಾಗ ಅಂದ್ರ ಕಬಾಬನು ಆಗ್ಬಿಟ್ಟು. ಆಯ್ತಲ್ಲ ಇನ್ನೇನ್. ಇವನ್ನದಿಷ್ಟೆಲ್ಲ ಎತ್ತಿಟ್ಟು ಅಂದ್ರ ಇನ್ನೊಂದ್ ಸರ್ತಿ ಹಾಕೋದೈತಿ. ಇನ್ನೊಂದ್ ಸರ್ತಿ ಎತ್ತಿಟ್ಟಂದ್ರ ಮುಗಿದೋತ್ ನೋಡ್. ಬಂದವ್ರಿಗೆಲ್ಲಾ ಹಾಕೊಟ್ರ ಮುಗಿತ. ಆಯ್ತೇನು ಪ್ರಿಯಾ ಎಲ್ಲ? ಈಕಿ ಯಾರದ ಪಾರವ್ನು ಆಮೇಲೆ ಪಾಠಕ್ನು ಬಂದಾರ. ಮತ್ತ ಅವ್ರ ಜೊತೆ ಕುಂತ ಊಟ ಮಾಡ್ಬಿಟ್ರ ಆಗತ್ತ. ಎಷ್ಟ 7:30 ಆತೀಗ. ಇನ್ನೊಂದ್ 10-15 ನಿಮಿಷ ಕುಂತಂಗ್ ಮಾಡಿ ಊಟ ಮಾಡ್ಬಿಟ್ರ ಆತ. ಮತ್ ನಿಮ್ ಮಾವದು ಬಂದ್ನಂದ್ರ, ನಿಮ್ ಗಂಡದು ಬಂದ್ರ ಮತ್ತೆಲ್ಲಾರಿಗೂ ಯಾಕೆ ಕೊಡ್ಬೇಕ? ಆಗಿತ್ತು ತಗೋರಿ, ಎಲ್ಲಾ ಆಗೈತಿ. ಬಿರಿಯಾನಿ ಆಗೈತಿ, ಆಮೇಲೆ ಕಬಾಬನು ಆಗೈತಿ. ಆತ ಲಾಸ್ಟ್ ಒಂದ ಟೈಮ್ ಐತಿ, ಅದನ್ನೊಂದು ಸ್ಟಾರ್ಟ್ ತೆಗೆದ್ರ ಆಯ್ತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ. ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಆಮೇಲೆ ಲಾಸ್ಟ್ ಟೈಮ್ ಒಂದ್ ತಿಂಗಳಿಂದ ಬಾಳ ಜನ ನೋಡ್ತಿದ್ರಿ ವಿಡಿಯೋಸ್ ಹಾಕಿದ ತಕ್ಷಣ. ಈಗ ಯಾಕೋ ವ್ಯೂಸ್ ಡೌನ್ ಆಗ್ಬಿಟ್ಟೈತಿ. ನಡಕ್ ಒಂದ್ ಸ್ವಲ್ಪ ನಾನ ಗ್ಯಾಪ್ ಮಾಡಿದೆ. ಪ್ಲೀಸ್ ಮತ್ತೆ ಯಾರೆಲ್ಲ ನೋಡಾತಿಲ್ಲ ಪ್ಲೀಸ್ ಎಲ್ರು ವಿಡಿಯೋ ನೋಡ್ರಿ. ಆಮೇಲೆ
ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂಡ್ ಯಾವ ತರ ಎಲ್ಲ ಕತ್ತಿಬೇಕು ಅನ್ನೋದನ್ನ ನಾನು ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ. ಮತ್ತ ನಾಳೆ ವಿಡಿಯೋ ಒಳಗ ನಾವೆಲ್ಲರೂ ಕುಂತ ಊಟ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.